ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ. ಕಾರಣ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಂಥ ಘಟನೆ ಬಗ್ಗೆ. ಆರ್ ಸಿ ಬಿ 18 ವರ್ಷ ಆಯಿತು ಕಪ್ ಗೆದ್ದು. 18 ವರ್ಷ ಆದಮೇಲೆ ಪಂಜಾಬ್ ವಿರುದ್ಧ ಮೊನ್ನೆ ಆ, ಗೆದ್ದು ಚಾಂಪಿಯನ್ ಆದರು. ತಿರುಗಿ ದಿನನೇ ಇಡೀ ಆರ್ ಸಿ ಬಿ ಟೀಮು ಇಲ್ಲಿ ಕರ್ನಾಟಕಕ್ಕೆ ಬಂತು. ಕರ್ನಾಟಕಕ್ಕೆ ಬಂದಮೇಲೆ ವಿಧಾನಸೌಧ ಮುಂದೆ ಎಲ್ಲ ಸನ್ಮಾನ ಮಾಡಿದರು. ಸನ್ಮಾನ ಮಾಡಿದ್ಮೇಲೆ ಅಲ್ಲಿಂದ ಇಡೀ ಟೀಮ್ ಪ್ಲೇಯರ್ಸ್ ಎಲ್ಲ ಏನು ಸ್ಟೇಡಿಯಂಗೆ ಹೋದ್ರು. ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಸುಮ್ಮನೆ ಇರ್ತಾರ? ಸೊ ವಿರಾಟ್ ಕೊಹ್ಲಿ ನೋಡ್ಬೇಕಂತ ಎಲ್ಲ ಸ್ಟೇಡಿಯಂಗೆ ನುಗ್ಗಿದ್ರು. ಅಲ್ಲಿ ಮುಂದೆ ಏನು ನಡೀತಂತ ಘಟನೆ ನಿಮಗೆ ಗೊತ್ತು. ಬಟ್ ಇಲ್ಲಿ ಏನು ವಿಷಯ ಅಂದರೆ, ಟ್ವಿಟರೆಲ್ಲ ನೋಡಿದ್ರೆ ಒಂದು ಟ್ರೆಂಡಿಂಗ್ ಆಗ್ತಿದೆ. ಏನು ಅರೆಸ್ಟ್ ವಿರಾಟ್ ಕೊಹ್ಲಿ, ಬ್ಯಾನ್ ಆರ್ ಸಿ ಬಿ ಅಂತಂದು. ಆ, ವಿರಾಟ್ ಕೊಹ್ಲಿ ಅವರು ಏನು ಮಾಡಿದ್ದಾರೆ ಅಂತ ತಪ್ಪೇನು ಮಾಡಿದ್ದಾರೆ ಅಂತಂದು ಗೊತ್ತಾಗ್ತಿಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಯಾರಿಗೂ ಹೇಳ್ದಂಗೆ ಒಬ್ಬರೇ ಬಂದಿದ್ರೆ ಅದು ಅವ್ರದ್ದು, ವಿರಾಟ್ ಕೊಹ್ಲಿ ಅವ್ರದ್ದು ತಪ್ಪಾಗ್ತಿತ್ತು. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕರ್ನಾಟಕ ಸರ್ಕಾರ ಅವ್ರಿಗೆ ಒಂದು ಸೆಕ್ಯೂರಿಟಿ ಕೊಡೋದ್ರಲ್ಲಿ ವಿಫಲವಾಗಿದೆ ಅಂತ ನನ್ನ ಅನಿಸಿಕೆ. ಅದು ದೊಡ್ಡ ತಪ್ಪು. ಇನ್ನೊಂದು ವಿಷಯ ಏನಂದರೆ, ಸ್ಟೇಡಿಯಂ ಒಳಗಡೆ ಬಿಡಬೇಕಾದ್ರೆ 4 ಗೇಟ್ಗಳು ಇದಾವಂತೆ. ಅಲ್ಲಿ ಬಿಟ್ಟಿದ್ದು ಓಪನ್ ಮಾಡಿದ್ದು ಒಂದೇ ಒಂದು ಗೇಟ್ ಅಂತೆ. ಸೊ ಇದಂತೂ ದೊಡ್ಡ ಮಿಸ್ಟೇಕು. ಆಮೇಲೆ ಫ್ರೀ ಪಾಸ್ ಅಂತಂತ ಇನ್ನೊಂದು ಏನು ಎಲ್ಲ ಇದು ಮಾಡಿದ್ದಾರೆ. ಸೊ ಅಲ್ಲಿ ಅಂತೂ ಇನ್ನೂ ದೊಡ್ಡ ಹೊಡೆತ ಬಿತ್ತು. ಯಾಕಂದರೆ ಫ್ರೀ ಪಾಸ್ ಅಂದರೆ ಪ್ರತಿಯೊಬ್ಬರು ಸ್ಟೇಡಿಯಂಗೆ ಹೋಗೋಕ್ಕೆ ನಿಲ್ತಾರೆ. ಹಾಗಾಗಿ ಅದೊಂದು ದೊಡ್ಡ ತಪ್ಪು ಮಾಡಿದ್ರೆ ಅಂತ ಅಂದ್ಕೊಂತೀನಿ. ಸೊ ಅಲ್ಲಿ ಸತ್ತಿರೋ 11 ಜನ ಅವ್ರೇನು 60-70 ವರ್ಷದ ಏಜ್ನವರಲ್ಲ. ಈಗ ಇಂಜಿನಿಯರಿಂಗ್ ಓದೋರು, ಐ ಟಿ ಕಂಪ್ನಿಯಲ್ಲೇ ವರ್ಕ್ ಮಾಡೋರು ಅವರು. ತುಂಬ ಬೇಜಾರಾಗುತ್ತೆ. ಭೂಮಿಕಾನ್ ಅವರ ತಂದೆಯವರು ಗೋಳಾಟ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಅದು ಪ್ರತಿಯೊಬ್ಬರಿಗೂ ನೋವುಂಟು ಮಾಡೋವಂಥ ಇದು. ಹಂಗಾಗಿ ಅಭಿಮಾನ ಇರಬೇಕು, ಬಟ್ ಈ ರೇಂಜಲ್ಲಿ ಅಭಿಮಾನ ಅತಿರೇಕ ಆಯ್ತು ಅಂತ ನನ್ನ ಅನಿಸಿಕೆ. ನನ್ಗೆ ಗೊತ್ತಿತ್ತು. ಯಾಕಂದರೆ ಆರ್ ಸಿ ಬಿ ಐ ಪಿ ಎಲ್ ಇದುವರೆಗೆ ಗೆದ್ದಿದ್ದಿಲ್ಲ. 18 ವರ್ಷ ಆದಮೇಲೆ ಗೆದ್ದಿದೆ. ಅದು ಸೆಲೆಬ್ರೇಷನ್ ಯಾವ ರೇಂಜಲ್ಲಿ ಇರುತ್ತೆ ಅಂದರೆ, ಇಡೀ ಐ ಪಿ ಎಲ್ ಇತಿಹಾಸದಲ್ಲಿ ಯಾವ ಟೀಮೂ ಸೆಲೆಬ್ರೇಷನ್ ಮಾಡಿರಬಾರ್ದು, ಆ ರೇಂಜಲ್ಲಿ ಇತ್ತು. ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿದರು. ನೀವು ಫೇಸ್ಬುಕ್ಕು, ಟ್ವಿಟರ್ ಅಲ್ಲೆಲ್ಲ ವೀಡಿಯೋಗಳೆಲ್ಲ ನೋಡಿದ್ದೀರ. ಆ ರೇಂಜಲ್ಲಿ ಸೆಲೆಬ್ರೇಷನ್ ಇತ್ತು. ಯಾರ್ಯಾರು ಎಲ್ಲೆಲ್ಲಿ ಇದ್ರು ಅವರೆಲ್ಲ ಎದ್ದು ಬಂದು ಎಲ್ಲ ಸೆಲೆಬ್ರೇಷನ್ ಮಾಡಿದರು. ಮೊನ್ನೆ ಯಾವುದೋ ಒಂದು ಊರಲ್ಲಿ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಏನು 2 ಕ್ವಿಂಟಲ್ ಚಿಕನ್ ಮಾಡಿ ಎಲ್ಲ ಇಡೀ ಊರಿಗೆ ಊಟ ಮಾಡಿಸಿದಾರಂತೆ. ಅಂದರೆ ಅಭಿಮಾನ ನೋಡಿ, ಈ ರೇಂಜ್ಗೆ ಆ ಅಭಿಮಾನ ಹುಟ್ಟಕ್ಕೆ ಕಾರಣ ಏನಂದರೆ, 18 ವರ್ಷದಿಂದ ಕಪ್ ಗೆದ್ದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅಷ್ಟೊಂದು ಅಭಿಮಾನ. ಆಮೇಲೆ ವಿರಾಟ್ ಕೊಹ್ಲಿ ಮೇಲೆ ಅಂತ ಇರೋ ಅಭಿಮಾನ. ಅದಾದಮೇಲೆ ಆರ್ ಸಿ ಬಿ ಬೆಂಗಳೂರನ್ನು ಕರ್ನಾಟಕ ರೆಪ್ರೆಸೆಂಟ್ ಮಾಡುತ್ತಲ್ಲ, ಹಂಗಾಗಿ ಅದ್ರ ಮೇಲೆ ಇರಕ್ಕಂಥ ಅಭಿಮಾನ. ಈ ರೇಂಜ್ಗೆ ಅಭಿಮಾನ ಇದ್ದಿದ್ದಕ್ಕೋಸ್ಕರನೇ ಅಷ್ಟೊಂದು ಕ್ರೇಜ್ ಹುಟ್ಟಿತು. ಆಮೇಲೆ ಪ್ರತಿ ಸಲ ಐ ಪಿ ಎಲ್ ಬಂದಾಗ ಈ ಸಲ ಕಪ್ ನಮ್ಮದು, ಈ ಸಲ ಕಪ್ನು ನಮ್ಮದು ಅಂತ ಹೇಳ್ಕೊಂಡು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ತಿರುಗಾಡಿದ್ರು. ಆಮೇಲೆ ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿದರು ಕೆಲವರು. ಸೊ ಹಂಗಾಗಿ ಕಬ್ಬು ಗೆದ್ದು ತೋರಿಸ್ತೀವಿ ಅಂತಂದು ಅಂದಿದ್ದಕ್ಕೆ ಈ ಸಲ ಕಪ್ ಗೆದ್ದ ಮೇಲೇ ಆ ಸೆಲೆಬ್ರೇಷನ್ ಅಷ್ಟೊಂದು ದೊಡ್ಡದಾಗಿತ್ತು. ಯಾವ ರೇಂಜ್ಗಳು ಆರ್ ಸಿ ಬಿ ಟೀಮ್ನ ಟ್ರೋಲ್ ಮಾಡಿದ್ರಂದರೆ, ಕೆಲವರು ಕ್ರಿಕೆಟ್ ಪ್ಲೇಯರೇ ಆರ್ ಸಿ ಬಿ ಟೀಮ್ನ ಟ್ರೋಲ್ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಅಬರ್ಟಿ ರಾಯ್ಡು ಅವರೇ ಏನು ಆರ್ ಸಿ ಬಿ ಟೀಮ್ನ ಟ್ರೋಲ್ ಮಾಡಿದ್ರು. ಆಮೇಲೆ ಬದ್ರಿನಾಥ್ ಅವರು ಟ್ರೋಲ್ ಮಾಡಿದರು. ಒಂದು ಕ್ರಿಕೆಟ್ ಟೀಮ್ನ ಇನ್ನೊಂದು ಫ್ರಾಂಚೈಸಿಯಲ್ಲಿ ಆಡಿರ್ತಕ್ಕಂಥ ಕ್ರಿಕೆಟ್ಗಾರೇ ಆರ್ ಸಿ ಬಿ ಟೀಮ್ನ ಟ್ರೋಲ್ ಮಾಡಿದ್ರು. ಈ ಸಲ ಅವ್ರು ಕಪ್ ಗೆಲ್ಲಲ್ಲ, ಫೈನಲಿಗೆ ಬರಲ್ಲ, ಅವ್ರು ಕಪ್ ಗೆಲ್ಲೋದೇ ಇಲ್ಲ ಅಂತ ಎಲ್ಲ ಹೇಳಿದರು. ಕಪ್ ಗೆದ್ದು ತೋರಿಸಿದ್ದಾರೆ. ಬಟ್ ಇಲ್ಲಿ ಬ್ಲೇಮ್ ಮಾಡ್ತಿರೋದು ಆರ್ ಸಿ ಬಿ ಟೀಮ್ ಮೇಲೆ, ಆಮೇಲೆ ವಿರಾಟ್ ಕೊಹ್ಲಿ ಮೇಲೆ. ಇದೊಂದು ಕೆಟ್ಟ ಘಟನೆ ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಪಿ ಎಲ್ ಇತಿಹಾಸದಲ್ಲಿ ಇದೊಂದು ಕೆಟ್ಟ ಘಟನೆ. ಆಮೇಲೆ ಐ ಪಿ ಎಲ್ ಆರ್ ಸಿ ಬಿ ಬ್ಯಾನ್ ಮಾಡಬೇಕು ಅಂತಂತೆಲ್ಲ ಹೇಳ್ತಿದ್ದಾರೆ. ಇದು ಖಂಡಿತ ಆಗಲ್ಲ. ಯಾಕಂದರೆ ಐ ಪಿ ಎಲ್ ಆರ್ ಸಿ ಬಿ ಟೀಮ್ ಇಲ್ಲ ಅಂದರೆ ಅದು ಐ ಪಿ ಎಲ್ ಅನ್ಸ್ಕೊಳಲ್ಲ ಅದು. ಯಾಕಂದರೆ ಆ ರೇಂಜಲ್ಲಿ ಆ ಕ್ರೇಜ್ ಇದೆ. ಅಕಸ್ಮಾತ್ ಏನಾದರೂ ಬ್ಯಾನ್ ಆಯ್ತು ಅಂದರೆ ಮುಂದಿನ ಸಲ ಐ ಪಿ ಎಲ್ ನಡೀತಿದಲ್ಲ, ಐ ಪಿ ಎಲ್ ಅಂತಂತ ಅನ್ನಲ್ಲ, ಅದು ಬೇರೆಯೇ ಇರುತ್ತೆ ಅದಕ್ಕೆ ಹೆಸರು. ಹಂಗಾಗಿ ಐ ಪಿ ಎಲ್ ಅದು ಬ್ಯಾನ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಐ ಪಿ ಎಲ್ ಈ ಇರೋ ಫ್ರಾಂಚೈಸಿಗಳು, ಆ ಫ್ರಾಂಚೈಸಿ ಓನರ್ ಯಾರು ಅಂತ ಎಲ್ಲರಿಗೂ ಗೊತ್ತು.
IPL ಫ್ರಾಂಚೈಸಿ ಓನರ್ ಅವರು ಯಾವ ಲೆವೆಲಲ್ಲಿ ಇದ್ದಾರೆ, ಎಷ್ಟು ಕೋಟ್ಯಾಧಿಪತಿ ಅಂತಂದು, ಆಮೇಲೆ IPL ಇಂದ ಸರ್ಕಾರಕ್ಕೆ ಎಷ್ಟು ರೆವೆನ್ಯೂ ಹೋಗುತ್ತೆ ಅಂತಂದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. IPL RCB ಟೀಮ್‌ನ ಬ್ಯಾನ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಏನ್ ಬ್ಯಾನ್ ಮಾಡಿದ್ರೆ 1 ವರ್ಷ ಅಷ್ಟೇ ಮಾಡೋಕ್ಕಾಗುತ್ತೆ. ಆ ಕ್ರೇಜ್ ಇರೋಂಥ ಟೀಮ್ ಅಂದ್ರೆ ಏಕೈಕ ಟೀಮ್ ಅಂದ್ರೆ IPL ಅಲ್ಲಿ ಅದು RCB ಮಾತ್ರ. ಆಮೇಲೆ ಇನ್ನೊಂದು ವಿರಾಟ್ ಕೊಹ್ಲಿ ಅವ್ರನ್ನು ಏನೋ ಅರೆಸ್ಟ್ ಮಾಡಬೇಕು ಅಂತಂದು ಟ್ವಿಟರಲ್ಲಿ ಟ್ರೆಂಡಿಂಗ್ ಮಾಡ್ತಿದ್ದಾರೆ. ಆಮೇಲೆ ಅವ್ರ ಮೇಲೆ ಕೂಡನು ಕೇಸ್ ಕೂಡನು ರಿಜಿಸ್ಟರ್ ಆಗಿದ್ದಾರೆ. ಅದಕ್ಕೋಸ್ಕರ ಕೊಹ್ಲಿ ಅವರು ಇಂಡಿಯಾನ ಬಿಟ್ಬಿಟ್ಟು ಇಲ್ಲಿ ಇಂಗ್ಲೆಂಡ್‌ಗೆ ಹೋಗಿದ್ದಾರೆ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ನಡೆದ ಘಟನೆಯಲ್ಲಿ ಸತ್ತಿರತಕ್ಕಂಥ 11 ಜನಗಳಿಗೆ ಸತ್ತಿರೋ 11 ಜನಗಳಿಗೆ ತುಂಬ ನೋವಿದೆ. ಅದ್ನ ನೆನೆಸ್ಕೊಂಡ್ರೆ ಯಾರಿಗೂ ಹೇಳೋಕ್ಕಾಗಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಆ ಥರ ಮಾಡಕ್ಕೆ ಹೋಗ್ಬೇಡಿ. ಇದು ಈ ಕ್ರಿಕೆಟ್ ಇತಿಹಾಸದಲ್ಲಿ, ಬರೀ IPL ಅಂತಲ್ಲ, ಕ್ರಿಕೆಟ್ ಇತಿಹಾಸದಲ್ಲಿ ತುಂಬ ಘೋರವಾದ ಒಂದು ಘಟನೆ. ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ನಡಿಬಾರ್ದು. ಇದೊಂದು ಪ್ರತಿಯೊಬ್ಬ IPL ಟೀಮಿನ ಅಭಿಮಾನಿಗಳಿಗೆ ಒಂದು ಪಾಠ ಅಂತಾನೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಅಭಿಮಾನ ಅನ್ನೋದು ಅತಿರೇಕವಾಗಬಾರ್ದು. ಅದು ಅಭಿಮಾನವಾಗಿರಲಿ. ನಾನು RCB ಟೀಮ್‌ನ ದೊಡ್ಡ ಅಭಿಮಾನಿ. ನಾನು ಕೂಡನು ರೂಮಲ್ಲಿ ಕುಂತ್ಕೊಂಡು ನೋಡಿ ಎಂಜಾಯ್ ಮಾಡಿದವನು. ನಾನು ವಿಧಾನಸೌಧಕ್ಕೆ ಹೋಗ್ಬೇಕು. ಅಲ್ಲಿ IPL ಆಟಗಾರರನ್ನೆಲ್ಲ ನೋಡ್ಬೇಕಂತನೂ ಆಸೆ ಇತ್ತು. ಗೊತ್ತಿತ್ತು ನನಗೆ ಅಷ್ಟೊಂದು ಕ್ರೌಡ್ ಸೇರುತ್ತೆ, ಹೋಗೋದು ಬೇಡ ಅಂತ ಅನ್ಕೊಂಡೆ. ಹೋಗದೇ ಇರೋದು ತುಂಬ ಒಳ್ಳೆಯದು. ಹೋಗಿರೋರು ಅಲ್ಲಿ ಆಗಿರೋ ಘಟನೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಮುಂದಿನ ದಿನಗಳಲ್ಲಿ ಇದು ಆಗ್ಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.